ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಜಗಳೂರು ಪಟ್ಟಣದ ಸಾಲುಮರದ ತಿಮ್ಮಕ್ಕರವರ ಪಾರ್ಕಿನಲ್ಲಿ ದಾರಿದೀಪ ಸೇವಾ ಟ್ರಸ್ಟ್ ವತಿಯಿಂದ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಧಾನ್ಯ ಹಾಗೂ ನೀರಿಡುವಂತ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು. ದಾರಿದೀಪ ಸೇವಾ ಟ್ರಸ್ಟಿನ ಅಧ್ಯಕ್ಷರಾದ ಎಸ್ ಸುಜಾತ, ರಾಜ್ಯ ಗೌರವ ಅಧ್ಯಕ್ಷರಾದ ಜಯನ್ ಎಸ್, ರಾಜ್ಯ ಉಪಾಧ್ಯಕ್ಷರಾದ ಮನು ಎಂ ದೇವನಾಗರಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮತಿ ನೇತ್ರಾವತಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಶ್ರೀಮತಿ ಉಮಾದೇವಿ, ರಾಜ್ಯ ಖಜಾಂಚಿಗಳಾದ ಶ್ರೀಮತಿ ಗಾಯತ್ರಿ, ರಾಜ್ಯ ಸಂಚಾಲಕರಾದ ಚೌಡಪ್ಪ, ರಾಜ್ಯ ನಿರ್ದೇಶಕರಾದ ಎನ್.ಜಿ. ರಾಜಪ್ಪ ಇವರುಗಳ ಮಾರ್ಗದರ್ಶನದಂತೆ ಪ್ರಾಣಿ ಪಕ್ಷಿಗಳಿಗೆ ನೀರಿಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶ್ರೀಮತಿ ಸುಜಾತ, ಪದಾಧಿಕಾರಿಗಳಾದ ಶ್ರೀಮತಿ ಗಾಯತ್ರಿ, ಶ್ರೀಮತಿ ರುದ್ರಮ್ಮ, ಶ್ರೀಮತಿ ನೇತ್ರಾವತಿ, ಶ್ರೀಮತಿ ಉಮಾದೇವಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ತಮ್ಮ ಹೆಸರು? ನಮ್ಮ ಹೆಸರು ಬಂದ್ಬಿಟ್ಟು ಸುಜಾತ ಅಂತ ಸರ್. ಇವತ್ತೇನು ವಿನೂತನ ಕಾರ್ಯಕ್ರಮ ಮಾಡ್ತಿದ್ರೆ ಏನು ವಿಚಾರದು? ಯಾವ ಟ್ರಸ್ಟ್ ವತಿಯಿಂದ? ಬಿಸಿಲು ಜಾಸ್ತಿ ಇದೆ, ನಮ್ಮ ಪಕ್ಷಿಗಳಿಗೆಲ್ಲ ನೀರಿರಲ್ಲ. ಸೊ ನಮ್ದು ಅದೊಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ನಮ್ಮ ದಾರಿದೀಪದ ಸೇವಾ ಟ್ರಸ್ಟ್ ಕಡೆಯಿಂದ ನಮ್ಮೆಲ್ಲ ಅಧ್ಯಕ್ಷಗಳಿಗೆ ಕರ್ಕೊಂಡು ಬಂದು ಇವತ್ತು ನಾವು ಈ ಕೆಲಸ ಮಾಡ್ತಾಯಿದ್ವಿ. ಈ ಕೆಲಸ ಮಾಡೋ ಉದ್ದೇಶ ಏನು ಅಂದರೆ ಸರ್, ನಮಗೆ ಈಗ ಮುಂದಿನ ದಿನಗಳಲ್ಲಿ ಇನ್ನೂ ಬಿಸಿಲು ಜಾಸ್ತಿ ಆಗುತ್ತೆ. ಈಗ ನಾವು ಬಾಯಿ ಬಿಟ್ಟು ಕೇಳ್ತೀವಿ, ಪ್ರಾಣಿಗಳು ಕೇಳೋಕ್ಕಾಗಲ್ಲ. ನಾವು ಅದರಿಂದಾಗಿ ನಾವು ಇದನ್ನು ಚಾಯ್ಸ್ ಮಾಡಿಕೊಂಡು ನಾವು ಮಾಡ್ತಾಯಿದ್ದೀವಿ ಸರ್. ಇವಾಗ ನೆಕ್ಸ್ಟು ಮುಂದೆ ನಮ್ಮದು ಗುರಿ ಬಂದುಬಿಟ್ಟು ಕೊಂಡು ಕುರಿ ಕಡೆ ಇದೆ. ಅತಿ ಶೀಘ್ರದಲ್ಲಿ ಅಲ್ಲಿ ಹೋಗಿ ನಾವು ಏನು ಆಗಿದೆ ಅಲ್ಲಿ ನೀರು ಪಕ್ಷಿಗಳಿಗೆ ನೀರು ಇಲ್ದಂಗೆ ಆಗಿದೆ. ಸೊ ಅಲ್ಲೆಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿದಿದ್ದೆಲ್ಲ ಸಾಥ್ ಕೊಡಬೇಕು ಅಂತ ಕೇಳ್ಕೊತೀವಿ ಸರ್. ತಮ್ಮ ಹೆಸರು? ನಮ್ಮ ಹೆಸರು ನೇತ್ರಾವತಿ ಅಂತ, ದಾರಿದೀಪ ಸೇವಾ ಟ್ರಸ್ಟ್ ಕಡೆಯಿಂದ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಇಲ್ಲಿ ಪಕ್ಷಿಗಳು ಎಲ್ಲ ನಶಿಸಿ ಹೋಗ್ತಾ ಇದ್ದಾವೆ. ಆ ಒಂದು ಕಾರಣದಿಂದ ನಾವು ಅವಕ್ಕೆ ನೀರು ಮತ್ತು ಆಹಾರವನ್ನು ನೀಡುವ ಒಂದು ಉದ್ದೇಶವಾಗಿ ಇಲ್ಲಿ ಬಂದು ನಾವು ಆಹಾರ ನೀರನ್ನು ಕೊಡ್ತಾ ಇದ್ದೀವಿ. ಅದನ್ನು ಸಾರ್ವಜನಿಕರು ಮತ್ತು ಎಲ್ಲ ತಿಳಿದಿರೋಂಥ ಪ್ರತಿಯೊಬ್ಬ ವ್ಯಕ್ತಿಯು ಮನೆಗೊಂದು ಮಗುವಿಗೊಂದು ಪಕ್ಷಿ ಅನ್ನೋ ಥರ ಮಾಡಿ ಅವನ್ನು ಉಳಿಸಿ ಗಳಿಸ್ರಿ ಅಂತ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀವಿ. ತಮ್ಮ ಹೆಸರು? ವೈಜಿ ಉಮಾದೇವಿ ಅಂತ. ನಾವು ದಾರಿದೀಪ ಸೇವಾ ಟ್ರಸ್ಟಲ್ಲಿ ಜಾಯ್ನ್ ಆಗಿದ್ದೀವಿ. ನಾವೆಲ್ಲರೂ ನಮ್ಮ ಅಧ್ಯಕ್ಷರು ನಾವು ಎಲ್ಲರೂ ಸೇರಿ ಈ ಬಿಸಿಲು ಜಾಸ್ತಿ ಇರೋದ್ರಿಂದ ಪಕ್ಷಿಗಳಿಗೆ ದನ ಕರುಗಳಿಗೆ ಎಲ್ಲಾದರೂ ಒಂದು ತೊಟ್ಟಿ ವ್ಯವಸ್ಥೆ, ಆಮೇಲೆ ಪಕ್ಷಿಗಳಿಗೆ ಕುಂಭ ಥರ ಟಬ್ಬುಗಳನ್ನು ತಂದು ನಾವು ಎಲ್ಲದಕ್ಕೂ ನೀರು ಹಾಕಿ ಅವಕ್ಕೆ ಒಂದು ಜೀವ ಬರ ಸ್ಥಿತಿ ಆಗಲಿ ಅಂಥೇಳಿ ನಾವು ಎಲ್ಲ ವ್ಯವಸ್ಥೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಈ ದಿನ. ನಮಸ್ತೆ, ರುದ್ರಮ್ಮ ಅಂತ ಇದೆ. ನಮ್ಮಷ್ಟು ಕಾಡಿನಲ್ಲಿ ನೀರಿನ ವ್ಯವಸ್ಥೆ ಏನಿಲ್ಲ ಸರ್. ಹಾಗಾಗಿ ನಮ್ಮ ಮೇಡಮ್ಮರು ಇವತ್ತು ಹೋಗಣ್ರಿ ಎಲ್ಲ ನೀರು ಇಟ್ಟು ಬರಣ್ರಿ ಪ್ರಾಣಿ ಪಕ್ಷಿಗಳಿಗೆ ಅಂತ ಕಾಳು ನೀರು ಎಲ್ಲ ಹಾಕಿದ್ರು ಸರ್.